ನಮಸ್ಕಾರ ಸರ್. ನಾವು ರಾಯಚೂರು ಜಿಲ್ಲೆಯಿಂದ ದೇದೂರು ತಾಲೂಕಲ್ಲಿ ಪರವಾನಗಿ ಭೂಮಾಪಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಏನು ಬೇಕು ಅಂದರೆ ಈಗ ಸರ್ಕಾರಿ ಭೂಮಾಪಕರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅದರ ಸಮಾನ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಅವರಿಗೆ ಇರುವಂಥ ಫೆಸಿಲಿಟಿಗಳು ನಮಗೆ ಸಿಗ್ತಾ ಇಲ್ಲ. ಮತ್ತು ಈಗ ನಾವು 3 ತಿಂಗಳ ರಜೆ ಹಾಕಿ ಹೋದರೆ ನಾವು ಮತ್ತೆ ಎಕ್ಸಾಮ್ ಬರೆದು ಮತ್ತೆ ನಾವು ಪರವಾನಗಿಯನ್ನು ಪಡ್ಕೋಬೇಕಾಗ್ತದೆ. ಮತ್ತು ಕೆಲವೊಂದು ಸರಿ ನಾವು ಈಗ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಸರ್ಕಾರಿ ಭೂಮಾಪಕರು ಏನು ಮಾಡ್ತಿದ್ದಾರೆ ಅದೇ ಪ್ರಕಾರ ನಾವು ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಅವರಿಗೆ ಏನು ಸರ್ಕಾರಿ ಭೂಮಾಪಕರಿಗೆ ಏನು ವ್ಯವಸ್ಥೆ ಕೊಡ್ತಾ ಇದೆ ಸರ್ಕಾರ, ಅದನ್ನು ನಮಗೂ ಸಹ ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು, ನಮಗೆಲ್ಲ ಕಾಯಂಗೊಳಿಸಬೇಕು. ನಾವು ಮಹಿಳಾ ಪರವಾನಗಿ ಭೂಮಾಪಕರು ಸಹ ಇದರಲ್ಲಿದ್ದೀವಿ. ಸರ್ಕಾರ ನಮ್ಮನ್ನು ಸಹ ನೋಡಿ ನಮ್ಮ ಹಿಂದೆ ನಮ್ಮ ಕುಟುಂಬ ಇದೆ. ಮತ್ತು ಏನಂತಂದರೆ ನಮಗೆ ಯಾವುದೇ ಒಂದು ಮೆಡಿಕಲ್ದು ಯಾವುದೇ ಒಂದು ನಮಗೆ ಸೌಕರ್ಯ ಸಿಗ್ತಾ ಇಲ್ಲ, ಯಾವ ಭದ್ರತೆನೇ ಇಲ್ಲ. ನಾವು ಮತ್ತೆ ಫೀಲ್ಡಿಗೆ ಹೋದಾಗ ನಾವು ಕೆಲಸ ಮಾಡಬೇಕಾದ್ರೆ ಅಲ್ಲಿ ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾವುದೇ ನಮಗೆ ಬಾಂಧುಜನರು ಯಾರೂ ಇರಲ್ಲ. ನಾವು ಗೊತ್ತಿಲ್ಲದ ನಾವು ಈಗ ಅರ್ಜಿದಾರರು ನಮ್ಮನ್ನು ಕರೀತಾರೆ, ನಾವು ಹೋಗ್ಬೇಕಾಗುತ್ತಾ. ಕೆಲವೊಂದು ಸರಿ ನಮ್ಮ ಕುಟುಂಬ ನಮ್ಮ ಜೊತೆ ಇರುತ್ತಾ, ಕೆಲವೊಂದು ಸರಿ ಇರಲ್ಲ. ಅಂಥ ಸಮಯದಲ್ಲಿ ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ. ನಮ್ಗೆ ಯಾವುದೇ ಬಾಂಧುಜನರು ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸರ್ಕಾರದಿಂದ ಯಾವುದೇ ಒಂದು ನಮಗೆ ಸವಲತ್ತುಗಳಿಲ್ಲ. ದಯವಿಟ್ಟು ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತಾ ಇದ್ದೀವಿ ಅಂದರೆ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕಾಗಿ ಅವರಲ್ಲಿ ನಾವು ಎಲ್ಲ ಪರವಾನಗಿ ಭೂಮಾಪಕರ ಕಡೆಯಿಂದ ಕೇಳ್ಕೊಳ್ತಿದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ಭಾರ್ಗವ್ ಅಂತ, ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಗೌರವಾಧ್ಯಕ್ಷನಾಗಿದ್ದೀನಿ. ಇವರು ತಿರುಮಲೇಗೌಡರು ಅಂತ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಉಪಾಧ್ಯಕ್ಷರು ಪ್ರಸನ್ನ ಕುಮಾರ್ ಅಂತ, ಪ್ರಧಾನ ಕಾರ್ಯದರ್ಶಿಗಳು. ನಾವು ಸರಿಸುಮಾರು 25 ವರ್ಷಗಳಿಂದ ಪರವಾನಗಿ ಭೂಮಾಪಕರಾಗಿ ಕಂದಾಯ ಇಲಾಖೆಯಲ್ಲಿ, ಸರ್ವೆ ಇಲಾಖೆಯಲ್ಲಿ ಮೋಜಣಿದಾರರು ಅಂದರೆ ಸರ್ವೇರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಸೇವಾ ಭದ್ರತೆ ಇಲ್ಲ. ಆ ಸೇವಾ ಭದ್ರತೆ ಸರ್ಕಾರದಿಂದ ಕೊಟ್ಟಿಲ್ಲ ಅಂತಂದರೆ ಇಲಾಖೆಯಿಂದ ದಾರಿ ತಪ್ಪಿಸಿರುವಂಥ ಅನುಮಾನಗಳು ಇವಾಗ ಬಂದಿದೆ. ನಮಗೆ ಜಿದ್ದಾಳುಗಳ ಕೆಲಸ ಮಾಡ್ತಾಯಿದ್ದೀವಿ. ಯಾವುದೇ ರೀತಿಯಾದ ಕನಿಷ್ಠ ಪಕ್ಷ ಭದ್ರತೆ ಕೂಡ ಇಲಾಖೆ ನಮಗೆ ಕೊಡದೆ ನಮ್ಮಲ್ಲಿ ಎಲ್ಲ ಭೂಮಾಪಕರನ್ನು ಅಳತೆ ಕಾರ್ಯಗಳಿಗೆ ಉಪಯೋಗಿಸ್ಕೊಂಡು ನಮಗೆ ಯಾವುದೇ ರೀತಿಯಾದ ಸವಲತ್ತುಗಳನ್ನು ನೀಡದೆ ತುಂಬ ಅನ್ಯಾಯ ಮಾಡ್ತಿದೆ. ಈ ಅನ್ಯಾಯಗಳನ್ನು ಪ್ರತಿಭಟಿಸ್ಕೊಂಡು ಸುಮಾರು ಬಾರಿ ಹಲವಾರು ವರ್ಷಗಳಿಂದ ನಾವು ನಮ್ಮ ಹಕ್ಕನ್ನು, ಪ್ರಶ್ನೆಯನ್ನು ಇಲಾಖೆ ಮುಖಾಂತರ ಸರ್ಕಾರಕ್ಕೆ ತಿಳಿಸೋದಕ್ಕೆ ತುಂಬ ಪ್ರಯತ್ನಗಳು ಮಾಡಿದ್ರೂ ಸಹ ಇಲಾಖೆ ಸರ್ಕಾರವನ್ನು ದಾರಿ ತಪ್ಪಿಸಿ ನಮ್ಮನ್ನು ಅದೇ ರೀತಿ ಜೀತದಾಳುಗಳ ಪದ್ಧತಿಯಲ್ಲಿ ಉಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಈಗ ಅನುಮಾನಗಳು ನಮಗೆ ಪ್ರಾರಂಭ ಆಗಿದೆ. ನಾವು ಒಂದೇ ಒಂದು ವಿಷಯ ಕೇಳ್ತಿದ್ದೀವಿ, ನಮಗೆ ವೇತನ ಇಲ್ಲ, ನಿರ್ದಿಷ್ಟವಾಗಿರ್ತಕ್ಕಂಥ ವೇತನ ಇಲ್ಲ. ರೈತರು ಅವರ ಅಳತೆ ಕಾರ್ಯಗಳನ್ನು ನಿರ್ವಹಿಸ್ಕೊಳ್ಳಲು ಅಂದರೆ ಲೆವೆನಿ ನಕ್ಷೆ ಅಂದರೆ ರಿಜಿಸ್ಟ್ರೇಷನ್ ಬಿಫೋರ್ ನಕ್ಷೆ ತೊಗೋಬೇಕಾಗತ್ತೆ. ತತ್ಕಾಲ್ ಪೋಡಿ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಪಹಣಿಯಲ್ಲಿ 2-3 ಜನ ಇದ್ದರೆ ಪಹಣಿ ಮಾಡಿ ಸಬ್ ನಂಬರ್ಸ್ ಕೊಡ್ತಕ್ಕಂಥದ್ದು, ಹದ್ದುಬಸ್ತು ಅಂದರೆ ಸರ್ವೆ ನಂಬರ್ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ತಕ್ಕಂಥದ್ದು, ಅಲಿನೇಷನ್ ಅಂದರೆ ಕನ್ವರ್ಷನ್ ಟೈಮಲ್ಲಿ ಸ್ಕೆಚ್ ಮಾಡಿಕೊಡ್ತಾರೆ. ಇದಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥವ್ರು ನಮ್ಮನ್ನು ಇಲಾಖೆ ಏನು ಮಾಡಿದೆ, ಇಲಾಖೆಯೊಳಗಡೆ ನಿಯಮಗಳನ್ನು ಅವರ ಸಲುವಾಗಿ ತಿದ್ದುಪಡಿಗಳು ಮಾಡಿಕೊಂಡು ಕೆರೆ ಅಳತೆ, ಕುಂಟೆ ಅಳತೆ, ಸ್ಮಶಾನ ಅಳತೆ, ಕಾಲ್ದಾರಿ, ಬಂಡಿ ದಾರಿ, KPTCL ಅಳತೆ ಇರ್ಬೋದು, ನಾಲಾ ಅಳತೆಗಳಿರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ಪ್ರತಿಯೊಂದು ಸರ್ಕಾರಿ ಅಳತೆ ಕೆಲಸಗಳನ್ನು ಪ್ರತಿಯೊಂದು ಅಳತೆ ಕೆಲಸಗಳು ನಮ್ಮ ಕೈಲಿ ಮಾಡಿಸ್ಕೊಂಡು ಈ ರೀತಿ ಯಾವುದೇ ರೀತಿಯ ಸಂಬಳ ನಮಗೆ ಕೊಡದೆ ತುಂಬ ಅನ್ಯಾಯಕ್ಕೆ ಈಡು ಮಾಡಿ ನಮ್ಮನ್ನು ಜಿದ್ದಾಳುಗಳಿಗಿನ್ನ ಕಡೆಗಣಿಸಿ ನಮ್ಮ ಕೈಲಿ ಕೆಲಸ ಮಾಡಿಸ್ಕೊಂಡು ಸರ್ಕಾರಕ್ಕೆ ತಪ್ಪು ವರದಿ ನೀಡಿ ನಮ್ಮ ಇಲಾಖೆಯಲ್ಲಿ ಏನೂ ತೊಂದರೆ ಇಲ್ಲ, ಅವ್ರು ಕೆಲಸ ಮಾಡ್ತಾರೆ ಅಂತ ಸರ್ಕಾರವನ್ನೇ ದಾರಿ ತಪ್ಪಿಸಿ ನಮಗೆ ಈ ಸಮಸ್ಯೆ ಮಾಡ್ತಕ್ಕಂಥದ್ದು ಈಗ ನಮಗೆ ಸಂಶಯ ಬಂದಿದೆ ಅವ್ರ ಮೇಲೆ. ಅದಕ್ಕೋಸ್ಕರ ನಾವು ಏನೇ ಕೆಲಸ ಮಾಡೋದಕ್ಕೂ ಅಳತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ನಮಗೆ ನಿಯಮಾನುಸಾರ ಬಂದಿರತಕ್ಕಂಥ ಅಳತೆ ಕೆಲಸ ಮತ್ತು ಇಲಾಖೆ ತಿದ್ದುಪಡಿ ಮಾಡಿಕೊಟ್ಟಿರ್ತಕ್ಕಂಥ ಅಳತೆ ಕೆಲಸ ಅಂದರೆ ಸರ್ಕಾರ ಮತ್ತು ಇಲಾಖೆ ಎರಡೂ ಸೇರಿ ಯಾವುದೇ ರೀತಿಯಾದ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಳತೆ ಕೆಲಸಗಳನ್ನು ನಮಗೆ ನೀಡಿದಲ್ಲಿ ಆ ನೀಡುವ ಅಳತೆ ಕಾರ್ಯಗಳಿಗೆ
ಸಮಾನವಾಗಿರ್ತಕ್ಕಂತಹ ವೇತನವನ್ನು ನಮಗೆ ಕೊಡಿ. ಅದು ಯಾವ ಥರ ಅಂದರೆ, ಈಗ ಸರ್ಕಾರದಲ್ಲಿ ಸರ್ಕಾರಿ ಭೂಮಾಪಕ ಅಂತಿದ್ದಾರೆ, ಅವರೆಲ್ಲ ಕೆಲಸನೂ ಮಾಡ್ತಾರೆ. ನಾವು ಮಾಡ್ತಕ್ಕಂಥ ಕೆಲಸನೂ ಅವ್ರು ಮಾಡ್ತಿದ್ದಾರೆ. ಅವ್ರು ಏನೆಲ್ಲ ಕೆಲಸಗಳು ಅವ್ರ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಅವ್ರಿಗೆ ನೀಡ್ತಕ್ಕಂಥ ಸವಲತ್ತು, ಅವ್ರು ಕೊಡ್ತಕ್ಕಂತಹ ವೇತನ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಮಾನ್ಯ ಕಂದಾಯ ಸಚಿವರುಗಳು ಈಗ ಒಂದು ಹೊಸದಾಗಿ ಒಂದು ಸ್ಕೀಮ್ನ ತಂದಿದ್ದಾರೆ, ದರ್ಖಾಸ್ತು ಪೋಡಿ ಅಂತ ಹೇಳ್ಬಿಟ್ಟು. ಇದು ರೈತಾಪಿ ವರ್ಗಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂತಹ, ತುಂಬ ಯೋಗ್ಯವಾಗಿರ್ತಕ್ಕಂಥ ಒಂದು ಸ್ಕೀಮು. ಅವರು ಮಾನ್ಯ ಕಂದಾಯ ಸಚಿವರುಗಳು ತಂದಿರೋದಕ್ಕೆ ಅದಕ್ಕೆ ಸ್ವಾಗತ ಬಯಸ್ತೀವಿ. ಆ ಕೆಲಸವನ್ನು, ಆ ದರ್ಖಾಸ್ತು ಪೋಡಿ ಅನ್ನೋ ಕೆಲಸವನ್ನು ಇಲಾಖೆ ನಮಗೆ ನೀಡಿ ಬಹುತೇಕ ದರ್ಖಾಸ್ತು ಅಳತೆ ಕೆಲಸಗಳೇನಿದಾವೋ ರಾಜ್ಯಾದ್ಯಂತ 100% 65-70% ಮುಗಿಸಿರ್ತಕ್ಕಂಥವ್ರು ನಮ್ಮ ಪರವಾನಗಿ ಭೂಮಾಪಕರೇ. ಇನ್ನೂ ಜಾಸ್ತಿ ಕೆಲಸಗಳು, ಅಳತೆ ಕೆಲಸಗಳು, ವಿಧವಾಗಿರ್ತಕ್ಕಂಥ ಟೆಕ್ನಾಲಜಿ ಕೆಲಸಗಳು, ಇನ್ನೂ ತುಂಬ ಪ್ರಾಜೆಕ್ಟ್ಸ್ ಎಲ್ಲ ಬಂದಿದ್ದಾವೆ ಕೂಡ. ಅದನ್ನು ಅಳತೆ ಮಾಡ್ತಿರೋದು ಕೂಡ ಪರವಾನಗಿ ಭೂಮಾಪಕರೇ. ಎಲ್ಲ ರೀತಿಯಾದ ಸರ್ಕಾರದ ಪ್ರಾಜೆಕ್ಟ್ಸು, ಕಂದಾಯ ಸಚಿವರುಗಳ ಪ್ರಾಜೆಕ್ಟು, ಎಲ್ಲ ಪ್ರಾಜೆಕ್ಟ್ಗಳು ಅಳತೆ ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ರೀತಿಯಾದ ಸೇವಾ ಭದ್ರತೆ, ವೇತನ ಇಲ್ಲ. ಅದಕ್ಕೋಸ್ಕರ ಇಲಾಖೆ ನೀವು ಏನೇ ಕೆಲಸ ಮಾಡಿಸ್ಕೊಳ್ಳಿ, ನಮ್ಮನ್ನು ಇಲಾಖೆ ಒಳಗಡೆ ಕಾಯಂ ಮಾಡಿಸ್ಬಿಟ್ಟು, ಇಲಾಖೆ ಒಳಗಡೆ ತಗೊಂಡು ವಿಲೀನ ಮಾಡಿಸ್ಕೊಂಡು ನಮ್ಮ ಕೈಯಲ್ಲಿ ಅಳತೆ ಕಾರ್ಯಗಳನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಸುಮಾರು 1.5 ತಿಂಗಳಿಂದ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ಈಗ ಬೆಳಗಾವಿ ಮತ್ತು ಗುಲ್ಬರ್ಗ ವಿಭಾಗದ ಏನು ನಮ್ಮ ಒಂದು ಪರವಾನಗಿ ಭೂಮಾಪಕರ ಸಮೂಹ ಇದೆ, ಬೆಳಗಾವಿ ನಗರದಲ್ಲಿ ನಮ್ಮ ಒಂದು ಹಕ್ಕೊತ್ತಾಯದ ಮುಷ್ಕರವನ್ನು ಹಮ್ಮಿಕೊಳ್ಳೋದಕ್ಕೆ ಇಲ್ಲೆಲ್ಲನೂ ನಾವು ಅಸೆಂಬಲ್ ಆಗಿದ್ದೀವಿ. ಅದಕ್ಕೋಸ್ಕರ ಇಲ್ಲೆಲ್ಲನೂ ಸೇರಿದ್ದಾಗಿದೆ. ಈ ನಮ್ಮ ಒಂದು ಅಹವಾಲುಗಳನ್ನು ಈ ನಮ್ಮ ತಾವು